15ನೇ ವರ್ಷದ ಶರಣ್ಣ ನವರಾತ್ರಿ ಮಹೋತ್ಸವ. ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಸಮಾವೇಶ. ಕನ್ನಡ ಭಾಷೆ ಬಗೆಗೆ ದುರಾಭಿಮಾನ ಬೆಳೆಸಿಕೊಳ್ಳದೆ ಅಭಿಮಾನದಿಂದ ಕನ್ನಡ ಪ್ರೇಮ ಮೆರೆಯಿರಿ. ಸಿಎಂ ಸಿದ್ದರಾಮಯ್ಯ. ಒಳ ಮೀಸಲಾತಿ ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ. ಸಿದ್ದರಾಮಯ್ಯ. ಗೋಕಾಕ್ ಚಳವಳಿ ಸಮಾವೇಶ. ಮೆರವಣಿಗೆ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ. ಕಲಾ ತಂಡಗಳ ಆಕರ್ಷಣೆ. ಮಳೆಯಿಂದ ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ಹೋರಾಟಗಾರ ಎಸ್ ಮಾರೆಪ್ಪನವರಿಗೆ ಪೊಲೀಸರಿಂದ ಗೃಹ ಬಂಧನ, ಖಂಡನೆ. ಒಳ ಮೀಸಲಾತಿಗೆ ಶೀಘ್ರ ತೀರ್ಮಾನ ಕೈಗೊಳ್ಳಲು ಮಾದಿಗ ದಂಡೋರದಿಂದ ಸಿಎಂಗೆ ಮನವಿ. ವಾರ್ತೆಗಳ ವಿವರ. ಭಾಷೆಯ ಕುರಿತು ದುರಾಭಿಮಾನ ಬೆಳೆಸಿಕೊಳ್ಳದೆ ಅಭಿಮಾನ ಬೆಳೆಸಿಕೊಂಡು ಕನ್ನಡ ಭಾಷೆಗೆ ಅಗ್ರ ಸ್ಥಾನ ನೀಡುವಂತಾಗಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಅವರಿಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಬೇರೆ ಭಾಷೆಗಳ ಬಗೆಗೆ ಉದಾರತನ ತೋರದೆ ಕನ್ನಡ ಭಾಷೆಯ ಉಳಿವಿಗೆ ಮನೆ ಮನೆಯಲ್ಲಿ ಕನ್ನಡ ಮಾತನಾಡುವ ಮೂಲಕ ಕರ್ನಾಟಕಮಯವಾಗಬೇಕೆಂದರು. ಕನ್ನಡ ನೆಲದಲ್ಲಿ ಕನ್ನಡವೇ ಅಗ್ರ ಭಾಷೆ. ಅನ್ಯ ಭಾಷಿಗರು ಕನ್ನಡ ನೆಲದಲ್ಲಿ ಜೀವನ ಕಟ್ಟಿಕೊಳ್ಳುವುದಾದರೆ ಕನ್ನಡ ಮಾತನಾಡುವುದನ್ನು ಕಲಿಯಲೇಬೇಕು. ಆಂಧ್ರ ತೆಲಂಗಾಣದ ಪ್ರಭಾವದಿಂದ ಜಿಲ್ಲೆಯಲ್ಲಿ ತೆಲುಗು ಸೇರಿದಂತೆ ವಿವಿಧ ಭಾಷೆಗಳ ಪ್ರಭಾವ ಇರಬಹುದು. ನಿಜಾಮದ ಆಡಳಿತದಿಂದ ಉರ್ದು ಭಾಷೆಯೂ ಬೇರೆತಿರಬಹುದು. ಆದರೆ ಕರ್ನಾಟಕ ಏಕೀಕರಣದ ನಂತರ ರಚಿತವಾದ ಭಾಷಾವಾರು ಪ್ರಾಂತ್ಯಗಳಿಂದ ಹರಿದು ಹಂಚು ಹೋಗಿದ್ದ ಕನ್ನಡಿಗರನ್ನು ಒಗ್ಗೂಡಿಸಿ ದೇವರಾಜು ಅರಸು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ರಾಜ್ಯ 1973ರಲ್ಲಿ ಕರ್ನಾಟಕವಾಗಿ ರೂಪುಗೊಂಡಿತು. ಕನ್ನಡ ಕಾವಲು ಸಮಿತಿ ಪ್ರಥಮ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ ಎಂದು ನೆನಪಿಸಿಕೊಂಡ ಅವರು ಕನ್ನಡ ಟೈಪ್ರೈಟರ್ಗಳನ್ನು ಅಳವಡಿಸಲು ಆದೇಶಿಸಿದ್ದು ಇಂದಿಗೂ ಕನ್ನಡದಲ್ಲಿಯೇ ಸಹಿ ಮಾಡುವುದಾಗಿ ಹೇಳಿದರು. ಬದಲಾದ ತಂತ್ರಜ್ಞಾನದೊಂದಿಗೆ ಹೊಂದಿಕೊಂಡು ಕನ್ನಡ ಭಾಷೆಯನ್ನು ಬಳಕೆಯನ್ನು ರೂಢಿಸಿಕೊಳ್ಳಬೇಕಿದೆ. ಗೋಕಾಕ್ ಚಳವಳಿ ಕನ್ನಡ ಆಡಳಿ ಭಾಷೆಯಾಗಿ ಕನ್ನಡ ಮಾಧ್ಯಮ ಶಿಕ್ಷಣಕ್ಕಾಗಿ ನಡೆಸಿದ ಹೋರಾಟ ಐತಿಹಾಸಿಕ. ಡಾ ರಾಜ್ಕುಮಾರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವಿಸ್ತರಿಸಿಕೊಂಡು ಗೋಕಾಕ್ ಚಳವಳಿಗೆ ಅನೇಕರು ಬೆಂಬಲವಾಗಿ ನಿಂತರು. ಕನ್ನಡ ಭಾಷೆ ಉಳಿವಿಗೆ ಕನ್ನಡಿಗರು ಧಕ್ಕೆ ಬಂದಾಗಲೆಲ್ಲ ಧ್ವನಿ ಎತ್ತಿ ಭಾಷೆಯನ್ನು ಉಳಿಸಬೇಕಿದೆ ಎಂದು ತಿಳಿಸಿದರು. ಜೋರಾದ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ದಿಕ್ಸೂಚಿಯ ನೆಲೆ. ಈ ಒಂದು ಕಾರ್ಯಕ್ರಮ ಇದೀಗ ಉದ್ಘಾಟನೆ ಆಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀಯುತ ಸಿದ್ದರಾಮಯ್ಯವರು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟನೆ ಆಗ್ತದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ರಾಯಚೂರು ಜಿಲ್ಲೆಯಲ್ಲಿ ನಡೀತಿರುವಂತಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ. ಹಾಗೆ ಹಿರಿಯ ಕನ್ನಡ ಹೋರಾಟಗಾರರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವುದು ಒಂದು ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದೆ ಅಂತ ಹೇಳ್ತಾ ಕುರಿತು ಸಾಕ್ಷ್ಯಚಿತ್ರ. ಕರ್ನಾಟಕದ ಇತಿಹಾಸದಲ್ಲಿ ಗೋಕಾಕ್ ಚಳುವಳಿಯು ಒಂದು ಚಾರಿತ್ರಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ.
ಕನ್ನಡ ಭಾಷೆಯ ಪ್ರಥಮ ಸ್ಥಾನಕ್ಕಾಗಿ ನಡೆದ ಈ ಹೋರಾಟ ನಾಡಿನಾದ್ಯಂತ ಜನರಲ್ಲಿ ನವಚೈತನ್ಯವನ್ನು ತುಂಬಿಸಿ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸಿತು. ಏಪ್ರಿಲ್ 2, 1982 ಧಾರವಾಡದಲ್ಲಿ ಕನ್ನಡ ಕ್ರಿಯಾ ಸಮಿತಿಯು ಗೋಕಾಕ್ ವರದಿಯ ಜಾರಿಗಾಗಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು. ಬೆಂಗಳೂರಿನಲ್ಲಿಯೂ ಸಾಹಿತಿಗಳು ಹಾಗೂ ಕಲಾವಿದರು ಈ ಸತ್ಯಾಗ್ರಹಕ್ಕೆ ತಮ್ಮ ಕೈ ಜೋಡಿಸಿದರು. ಇದರಲ್ಲಿ ಎಲ್ಲಾ ವರ್ಗದ ಜನರು ಪಾಲ್ಗೊಂಡಿದ್ದರು. ದೂರದ ಬಿಜಾಪುರದಲ್ಲಿ ಗಂಗಾಧರ ಕೊರಳ್ಳಿಯವರು ಆಮರಣಾಂತ ಉಪವಾಸ. ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡೋದು ಪ್ರಾರಂಭ ಮಾಡಿದ್ದು ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ. ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ. ಹೊರ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಸೈನ್ ಹಾಕ್ತೀನಿ. ನಾ ಇಂಗ್ಲೀಷ್ನಲ್ಲಿ ಸೈನ್ ಹಾಕೋದೇ ಇಲ್ಲ ಅಂತಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಇಂಗ್ಲೀಷನ್ನು ಕಲಿಬೇಡಿ ಅಂತ ಹೇಳಲ್ಲ, ಅಥವಾ ಇನ್ಯಾವುದೇ ಭಾಷೆಯನ್ನು ಕಲಿಬೇಡಿ ಅಂತ ಹೇಳಲ್ಲ. ಕಲೀರಿ, ಆದರೆ ನಮ್ಮ ಮಾತೃಭಾಷೆ, ಈ ನಾಡಿನ ಭಾಷೆ, ರಾಜ್ಯ ಭಾಷೆ, ಅದಕ್ಕೆ ಅಗ್ರಸ್ಥಾನ ಇರಬೇಕು. ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು, ಮತ್ತು ಕನ್ನಡದಲ್ಲಿ ವ್ಯವಹರಿಸ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆ ಆಗಲಿಕ್ಕೆ ಸಾಧ್ಯ. ಅದನ್ನು ಮಾಡಬೇಕು. ಈಗ ಗೋಕಾಕ್ ಚಳುವಳಿ ಯಾಕೆ ನಡೀತು ನಿಮಗೆಲ್ಲ ಗೊತ್ತಿದೆ. ಭಾಳ ಜನ ಇಲ್ಲ ಗೋಕಾಕ್ ಚಳುವಳಿನಲ್ಲಿ ಹೋರಾಟ ಮಾಡಿದ್ರು. ನಮ್ಮ ಬೆಲ್ಲದವರು ಕೂಡ ಇದ್ದರು. ನಾನು ಕೂಡ ಗೋಕಾಕ್ ಚಳುವಳಿನಲ್ಲಿ ಇದ್ದೆ, ಆದರೆ ಮುಂದ್ಗಡೆ ಇರಲಿಲ್ಲ. ಮಲ್ಲೇಶ್ ಇದ್ದರು, ಟಿ ಮಲ್ಲೇಶ್ ಗೊತ್ತಲ್ಲ ನಿಮಗೆ. ಟಿ ಮಲ್ಲೇಶ್ ಇದ್ದರು. ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಗೋಕಾಕ್ ಚಳುವಳಿಗೆ. ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳುವಳಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು. ಅದಕ್ಕೆ ನಮ್ಮ ಸಾರಾ ಗೋವಿಂದ್ ಮೊದಲು ಪ್ರಾರಂಭ ಆದದಲ್ಲಿ ಧಾರವಾಡ ಮತ್ತು ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಬಹುಶಃ ಇದು ಒಂದು ಐತಿಹಾಸಿಕವಾದಂಥ ಚಳವಳಿ. ಅದನ್ನು ಗೋಕಾಕ್ ಚಳವಳಿ ಅನ್ನೋದಕ್ಕಿಂತ ಕನ್ನಡ ಚಳವಳಿ. ಕರ್ನಾಟಕ ರಾಜ್ಯ ಹೆಸರು ಪಡೆದು 50 ವರ್ಷ ಸಂದಿದ್ದು, ವರ್ಷ ಪೂರ್ತಿ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ನವೆಂಬರ್ 1ರಂದು ವಿಧಾನಸೌಧದಲ್ಲಿ ಭುವನೇಶ್ವರಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಲಾಗುತ್ತದೆ. ಅಭಿಮಾನದಿಂದ ಕನ್ನಡ ಭಾಷೆ ಬೆಳೆಸಲು ಪ್ರತಿಯೊಬ್ಬರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಆದಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದ 1956 ನವೆಂಬರ್ 1ನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ ಏಕೀಕರಣ ಆಯಿತು. ಆಗ ಏಕೀಕರಣ ಆದಾಗ 1956 ನವೆಂಬರ್ 1ನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972ರಲ್ಲಿ ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಆಯಿತು. ಕರ್ನಾಟಕ ಅಂತ ನಾಮಕರಣ ಆಯಿತು. ಅದು 1973 ನವೆಂಬರ್ 1ನೇ ತಾರೀಕು ಘೋಷಣೆ ಆಯಿತು. ಕರ್ನಾಟಕ ಅಂತ ಘೋಷಣೆ ಆಯಿತು. ಅದಾಗಿ 50 ವರ್ಷಗಳು ತುಂಬೋಗಿದ್ದಾವೆ. ಈಗ ನಾವು 51ನೇ ವರ್ಷ ಇದೆ. 50 ವರ್ಷ ತುಂಬೋಯ್ತು.
51ನೇ ವರ್ಷದಲ್ಲಿ ಇದ್ದೀವಿ. ನಾನು ಕಳೆದ ವರ್ಷ ಬಜೆಟ್ ಭಾಷಣ ಮಾಡುವಾಗ ನಾವು ಏಕೀಕರಣ ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ತುಂಬಿದಂಥದ್ದನ್ನು ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ. ಇದು 2024 ನವೆಂಬರ್ 1ನೇ ತಾರೀಕಿಗೆ ಮುಗಿತಾ ಇದೆ. ಸಮಾರೋಪ ಸಭೆ ಆಗಬೇಕು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬದ್ಧತೆಯನ್ನು ತೋರಿದೆ. ಕರ್ನಾಟಕ ಹೆಸರು ಪಡೆದು 50 ವರ್ಷ ಆಗಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡಿರಲಿಲ್ಲ. 51ನೇ ವರ್ಷದಲ್ಲಿ ವರ್ಷ ಪೂರ್ತಿ ಆಚರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡುವ ಕನ್ನಡ ರಾಮಯ್ಯ ಆಗಿದ್ದಾರೆ ಎಂದರು. ಅದು ಅರ್ಥ ಇದೆ. ಕನ್ನಡದ ಬಗ್ಗೆ ವಿಶೇಷ ಕಾಳಜಿ ನೋಡಿ. 50 ವರ್ಷ ಆದ್ಮೇಲೆ ಹಿಂದೆ ನೋಡಿ ಯಾರು ಈ ವಿಚಾರವನ್ನು ಮಾಡಲಿಲ್ಲ. ನನಗೊಂದು ಹೇಳಿದ್ರು, 1 ವರ್ಷದೊಳಗ ಕೊನೆಯ ದಿವಸ ಮುಂದಿನ ನವೆಂಬರ್ 1ನೇ ತಾರೀಕಿಗೆ ಭುವನೇಶ್ವರ ಪ್ರತಿಮೆ ನಿರ್ಮಾಣ ಆಗಬೇಕು, ಅದು ವಿಧಾನಸೌಧದ ಮುಂದೆ ಪ್ರತಿಷ್ಠಾಪನೆ ಆಗಬೇಕನ್ನೋ ಮಾತನ್ನ ಯಾರು ಮಾಡಿದ್ರು? ಯಾರ್ದಿದೆ ಇತಿಹಾಸ ನೋಡ್ರಿ ನೀವು. ಮತ್ತೆ ನನಗನ್ಸಿದ ಮಟ್ಟಿಗೆ ನಮ್ಮ ರಾಜಕಾರಣಿಗಳೊಳಗ ಸಂಧಿ ಬಗ್ಗೆ, ವ್ಯಂಜನದ ಬಗ್ಗೆ, ಕನ್ನಡದ ಏನಾದ್ರೂ ಇತಿಹಾಸ ಹೇಳ್ತಾರಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಒಬ್ರೆ. ನಾವೆಲ್ಲರೂ ಡಕ್ಕಣಕತ್ತಿದೀವಿ ಹೊತ್ತ ಸಂಧಿ ಬಗ್ಗೆ ಕೇಳೋ ಹೊತ್ನ್ಯಾಗ ವಿಧಾನಸೌಧ ಚರ್ಚೆ ಆಯ್ತು. ಸಂಧಿ ಬಗ್ಗೆ ಮಾತಾಡಕ್ ಚಾಲು ಮಾಡಿದ್ರೆ ಯಾರು ಕನ್ನಡದ ಬಗ್ಗೆ ಮಾತಾಡ್ತಾ ಅವ್ರಿಗೆಲ್ಲರಿಗೂ ಕ್ವಶನ್ ಕೇಳಿದ್ರೆ ಎಲ್ಲರೂ ಸೈಡ್ಗೆ ಹೋಗಕತ್ತಿದ್ವಿ. ಅದಕ್ಕೆ ಹೇಳೋದು ಸಿದ್ದರಾಮಯ್ಯ ಸಾಹೇಬರಿಗೆ ಕನ್ನಡ ರಾಮಯ್ಯ ಅಂತ ಹೆಸರಿಡಬೇಕು. ಇತಿಹಾಸ ಇವತ್ತು ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಗೋಕಾಕ್ ಚಳವಳಿ ಯಾವಾಗ ಪ್ರಾರಂಭ ಆಯ್ತು? ಸಂಸ್ಕೃತಿ ಉಚ್ಚ ನ್ಯಾಯಾಲಯದ ಒಂದು ನಿರ್ಧಾರ ಆಯ್ತು. ಅವತ್ತ ಕನ್ನಡದ ಸಮಿತಿಯನ್ನ ಮಾಡಬೇಕು ಸರ್ಕಾರ ಅಂತಂದು. ಅವಾಗ 5/7/1983 KV ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸರ್ಕಾರ ಸಮಿತಿಯನ್ನು ರಚನೆ ಮಾಡಿತು. ಸಮಿತಿ ಯಾವ ರೀತಿ ಭಾಷೆ ಆಗ್ಬೇಕು, ಕನ್ನಡ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕೆಲವೊಂದಿಷ್ಟು ಅದರ ವಿರುದ್ಧ ಕೆಲವೊಂದಿಷ್ಟು ಹೋರಾಟಗಳು ಪ್ರಾರಂಭ ಆದವು. ಆದ್ರೆ ಅದಕ್ಕೆ ಕನ್ನಡ ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು. ಕನ್ನಡ ಭಾಷೆ ಆಗಬೇಕು, ಅದು ಆಡು ಭಾಷೆ ಆಗಬೇಕು, ಮಾತಾಡೋ ಭಾಷೆ ಆಗಬೇಕು, ನಮ್ಮ ಬರೆಯೋ ಭಾಷೆ ಆಗಬೇಕು ಅನ್ನೋದ್ರ ಬಗ್ಗೆ ಇಡೀ ರಾಜ್ಯದಾಗ ದೊಡ್ಡ ಹೋರಾಟ ಸ್ಟಾರ್ಟ್ ಆಗಿ ಪ್ರಾರಂಭ ಆಯ್ತು. ಅಂದಿನ ಡಾಕ್ಟರ್ ರಾಜ್ಕುಮಾರ್ ನಾವು ನೆನಪು ಮಾಡ್ಕೋಬೇಕು. ನಾವು ಬಹಳ ಸಣ್ಣವರಿದ್ದೀವಿ, ಬಹಳ ಚಿಕ್ಕವರಿದ್ದೀವಿ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕನ್ನಡ ಭಾಷೆ ಬಳಕೆ ಕುಸಿತವಾಗುತ್ತಿದೆ. 3.7% ಮಾತ್ರ ಕನ್ನಡ ಭಾಷೆ ಬಳಕೆಯಾಗುತ್ತಿದೆ. ಆದರೆ ಬೇರೆ ಭಾಷೆಗಳ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಹಿಂದಿ ಭಾಷೆಯ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ದಿನಗಳಲ್ಲಿ ಕನ್ನಡ ಉಳಿವು ಕನ್ನಡಿಗರ ಮೇಲಿದೆ ಎಂದರು. ವೇದಿಕೆಯಲ್ಲಿ ಗೋಕಾಕ್ ಚಳುವಳಿಯಲ್ಲಿ ಹೋರಾಟ ನಡೆಸಿದ ಶಿವಶರಣಪ್ಪ, ವಾಲಿ ಬೀದರ್, ನಿಂಗಪ್ಪ, ಸಾರಾ ಗೋವಿಂದ, ಕೆ ಕರೀಂ ಬಾಬು, ಮಾಜಿ ಶಾಸಕ ಚಂದ್ರಕಾಂತ ಬೆಲ್ಲದ, ರಾಯಚೂರು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಇವರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿ ಗೌರವಿಸಿದರು. ನಿಮ್ಮ ಮೌಲಿಕ ಕನ್ನಡ ಸೇವೆಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ದಿನಗಳಿಗೆ ಶುಭ ಹಾರೈಕೆಗಳು. ಬಂಧುಗಳೇ, ಹಾಗೆ ಸಂಘಟನೆಗಳು ಕೂಡ ಬಹಳಷ್ಟು ಭಾಗವಹಿಸಿದ್ದು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ರಾಯಚೂರು. ಈ ಚಳುವಳಿಯ ಶಕ್ತಿ ಕೇಂದ್ರವಾದ ನಿಮ್ಮ ಸಂಸ್ಥೆಯು ಸಲ್ಲಿಸಿದ ಅನುಪಮ ಸೇವೆ ಇಂದು ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತೆಗೆ ದಿವಂಗತ MB ಪಾಟೀಲ ರಾಯಚೂರು, ದಿವಂಗತ ಅನಂತಮೂರ್ತಿ, ದಿವಂಗತ ಮಲ್ಲಯ್ಯ ಜಾಲಹಳ್ಳಿ, ದಿವಂಗತ ಶ್ರೀ SG ಸ್ವಾಮಿ, ದಿವಂಗತ ಚನ್ನಬಸಪ್ಪ ಬೆಟ್ಟದೂರ, ದಿವಂಗತ ಶ್ರೀ ಶಂಕರಗೌಡ ಬೆಟ್ಟದೂರ, ಹಾಗೆ ಮಾಜಿ ಸಚಿವರು ಆದಂತಹ ರಾಯಚೂರಿನ ಶ್ರೀಮತಿ BT ಲಲಿತಾ ನಾಯಕರವರು, ಹಾಗೆ ಸಾಹಿತಿಗಳಾದಂಥ ಶ್ರೀ ವೀರ ಹನುಮಾನ್ರವರು, ಹಾಗೆ ಶ್ರೀ ಬಾಬು ಭಂಡಾರಿಗಲ್, ಶ್ರೀ ಬಸವರಾಜ್ ಕಳಸ, ಶ್ರೀ ಬಂಡೂರಾವ್ ಚಾಗಿ, ಶ್ರೀ ಅಮರೀಶ ನುಗುಡೋಣಿ, ಶ್ರೀ ಭಗತ್ರಾಜ್ ನಿಜಾಮ್ಕರ್, ಶ್ರೀಮತಿ ಸುಲೋಚನಾ ಸಂಘ, ಶ್ರೀ ಚಂದ್ರಶೇಖರ್ ಬಾಳೆ, ಶ್ರೀಮತಿ
ಸುಧಾ ಆಶ್ರಿತ್, ಹಾಗೆ ಶ್ರೀ ಹರಿಣಿ ಕಿಕ್ಕೇರಿ, ಶ್ರೀಮತಿ ಶ್ಯಾಮಲಾ ಪುರುಷೋತ್ತಮ, ಶ್ರೀ ಆದಿಪ್ಪ, ಶ್ರೀ ಗಂಗಾಧರ್ ಕುಷ್ಟಗಿ, ಶ್ರೀ ಜಿ ಸುರೇಶ, ರಾಜಶೇಖರ್ ಅವರು, ಲಿಂಗಪ್ಪ ಪೂಜಾರಿರವರು, ಶ್ರೀಮತಿ ಪ್ರಭಾವತಿ ಅವರು, ಶ್ರೀ ನೂರುದ್ದೀನ್ ರವರು, ಶ್ರೀ ಆರ್ ಬಸವರಾಜ್ ಅವರು, ಶ್ರೀ ಶಾಶ್ವತಯ್ಯ ಸ್ವಾಮಿಯವರು, ಶ್ರೀ ಎಂ ಮಲ್ಲಪ್ಪ, ಶ್ರೀ ಶಂಭುಲಿಂಗನಗೌಡ, ಶ್ರೀ ಅರ್ಜುನ, ಶ್ರೀ ಹಟ್ಟಿ ವೀರಭದ್ರಪ್ಪನವರು, ಶ್ರೀ ಎಸ್ ಟಿ ವೀರಭದ್ರಪ್ಪನವರು, ಶ್ರೀ ಎಚ್ ಎಸ್ ಪಾಟೀಲ್ ಅವರು ಹಾಗೂ ಶ್ರೀ ಅಲ್ಲಮಪ್ಪ ಅವರು. ಸಂಘ ಸಂಸ್ಥೆಗಳಿಗೆ ಎಸ್ ಮನೋಹರ್ ಅವರು, ಅವರಿಗೆ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತದ ಪರವಾಗಿ ವಂದನೆ, ಅಭಿನಂದನೆ, ಧನ್ಯವಾದಗಳು. ಆ ಅಪರೂಪದ ಕ್ಷಣಗಳನ್ನು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಮರುಕಳಿಸುವಂತೆ, ನೆನಪಿಸುವಂತೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬಸನಗೌಡ ತುರುವಿಹಾಳ, ವಿಧಾನ ಪರಿಷತ್ ಸದಸ್ಯರುಗಳಾದ ಶರಣಗೌಡ ಬಯ್ಯಾಪುರು, ಎ ವಸಂತಕುಮಾರ್, ಬಸನಗೌಡ ಬಾದರ್ಲಿ, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗ್ಲಿ, RDA ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ ಪಾಟೀಲ್ ಇಟಗಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ, ಧರಣಿ ದೇವಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು, ಹೋರಾಟಗಾರರು ವೇದಿಕೆಯಲ್ಲಿದ್ದರು. ಜಾತಿ ಗಣತಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶವಾಗಿದ್ದು, ಒಳ ಮೀಸಲಾತಿ ಬಗ್ಗೆ ಸರ್ಕಾರಕ್ಕೆ ವಿರೋಧವಿಲ್ಲ. ಆದರೆ ಇದರ ಬಗ್ಗೆಯೂ ವರಿಷ್ಠರೊಂದಿಗೆ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿಯನ್ನು ಪ್ರಕಟಿಸುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಜಾತಿ ಗಣತಿ ವರದಿಯನ್ನು ಈಗಾಗಲೇ ಸ್ವೀಕರಿಸಲಾಗಿದ್ದು, ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ವರದಿಯಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ಸರಿಪಡಿಸುವ ಬಗ್ಗೆಯೂ ಪರಿಶೀಲಿಸಲಾಗುವುದು ಎಂದರು. ವಸ್ತುಸ್ಥಿತಿಯನ್ನು ಜನರ ಮುಂದಿಡುವ ಕೆಲಸ ಮಾಡುತ್ತೇವೆ. ರಾಜ್ಯದ ಕಾಂಗ್ರೆಸ್ನ ವಿವಿಧ ನಾಯಕರು ವರಿಷ್ಠರೊಂದಿಗೆ ಚರ್ಚೆ ಮಾಡುವುದು ಸಹಜ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಊಹಾಪೋಹಗಳು ಅಗತ್ಯವಿಲ್ಲ. ವಿರೋಧ ಪಕ್ಷಗಳು ನನ್ನ ಮೇಲಿನ ಸುಳ್ಳು ಆರೋಪಗಳನ್ನು ಮಾಡಿ ರಾಜೀನಾಮೆ ಬೇಡಿದ್ರೆ ರಾಜೀನಾಮೆ ಕೊಡಲು ಸಾಧ್ಯವಿಲ್ಲ. ಸುಳ್ಳು ಆರೋಪಗಳನ್ನು ಮಾಡಿದರೆ ವಸ್ತುಸ್ಥಿತಿಯನ್ನು ಜನರ ಮುಂದಿಡುವ ಕೆಲಸ ಮಾಡುತ್ತೇವೆ ಎಂದರು. ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಬಂದಿದೆ, ತೀರ್ಪು ಬಂದಿದೆ. ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾವು ಒಳ ಮೀಸಲಾತಿ ಇರುತ್ತೆ. ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ, ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಅದನ್ನು ಕ್ಯಾಬಿನೆಟ್ ಮುಂದೆ ತಗೊಂಡ್ಬರ್ತೀವಿ, ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅದು ತೀರ್ಮಾನ ಮಾಡೋಣ. ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗುತ್ತೆ. ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ, ಸೊ ಅಲ್ಲಿ ಕೂಡ ಮಾತಾಡಬೇಕು. ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆಯಲ್ಲ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತೇಳಿ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸರ್ಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸತ್ಯ ಹೇಳಿರುವುದರಲ್ಲಿ ತಪ್ಪಿಲ್ಲ. ಜೆಡಿಎಸ್ನ ಜಿಟಿ ದೇವೇಗೌಡ ಮುಖ್ಯಮಂತ್ರಿಯವರನ್ನು ಬೆಂಬಲಿಸಿ ಮಾತನಾಡಿದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅವರು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಲ್ಲಿದ್ದು ಮುಡಾದ ಸದಸ್ಯರೂ ಆಗಿದ್ದಾರೆ. ಅವರು ಸತ್ಯ ಹೇಳಿರುವುದರಲ್ಲಿ ತಪ್ಪಿಲ್ಲ. ಈ ಪ್ರಕರಣದ ವಿರುದ್ಧ ವಿರೋಧ ಪಕ್ಷದವರ ಪಾದಯಾತ್ರೆಯನ್ನು ನಡೆಸುವುದು ಬೇಡ ಎಂದವರಲ್ಲಿ ಜಿಟಿ ದೇವೇಗೌಡರು ಒಬ್ಬರು ಎಂದರು. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಮೇಲೆ ಎಫ್ಐಆರ್ ಆಗಿರುವುದರಿಂದ ತಾನು ರಾಜೀನಾಮೆ ನೀಡಲು ಸಿದ್ಧ. ಸಿಎಂ ಅವರು ರಾಜೀನಾಮೆ ನೀಡಲಿ ಎಂದು ಹೇಳಿರುವ ಬಗ್ಗೆ ಉತ್ತರಿಸಿ, ಅವರು ಮೊದಲು ರಾಜೀನಾಮೆ ನೀಡಲಿ, ಜಮೀನು ಖರೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಮೊದಲು ರಾಜೀನಾಮೆ ನೀಡಲಿ ಎಂದರು. ತುಂಗಭದ್ರಾ ಜಲಾಶಯ ಹಾಗೂ ನವಲೆ ಜಲಾಶಯದ ಬಗ್ಗೆ ಶಾಶ್ವತ ಪರಿಹಾರ ಒದಗಿಸುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಬಗ್ಗೆ ಉತ್ತರಿಸಿ, ಜಲಾಶಯದಲ್ಲಿ 133 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿದ್ದು ಪ್ರಸ್ತುತ 102 ಟಿಎಂಸಿ ನೀರು ಸಂಗ್ರಹವಿದೆ. ಸುಮಾರು 30 ಟಿಎಂಸಿ ನೀರಿಗೆ ಆಗುವಷ್ಟು ಹೂಳು ತುಂಬಿರುವುದರಿಂದ ಕೆಳಭಾಗದ ರೈತರಿಗೆ ನೀರು ಬಿಡಲು ಸಾಧ್ಯವಾಗುತ್ತಿಲ್ಲ.
19ನೇ ಗೇಟ್ ದುರಸ್ತಿಯನ್ನು 5 ದಿನದೊಳಗೆ ದುರಸ್ತಿ ಮಾಡಿ ಬಾಗಿನ ಅರ್ಪಿಸಲಾಗಿದೆ. ಸರ್ಕಾರ ಕೆಳಭಾಗದ ರೈತರಿಗೆ ನೀರು ಒದಗಿಸಲು ಅನುಕೂಲವಾಗುವಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದರು. ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಏನಾಗಿದ್ದಾರಲ್ಲಿ? ಕೋರ್ ಕಮಿಟಿ ಚೇರ್ಮನ್. ಈ ಬೀಯಿಂಗ್ ಎ ಸೀನಿಯರ್ member of the JDS party and also is one of the members in the MUDA commission. ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಈಸ್ ರಾಂಗ್ ಇನ್ ದಟ್? ನಂಗೆ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ನಾಟ್ ಎ ಮೆಂಬರ್ ಆಫ್. ನಾನು ಯಾವ ಮೀಟಿಂಗೂ ಹೋಗಿಲ್ಲ. ಸರ್, ಈಗ GT ದೇವೇಗೌಡರು ಕೂಡ ಮೊದಲು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀಬೇಕಂತ ಸಂದರ್ಭದಲ್ಲಿ ಕೂಡ ಅವರೇ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆಗ ತಮ್ಮ ನೇತೃತ್ವ ವಹಿಸ್ಕೊಂಡಿದ್ರು. ಸುಳ್ಳಿ ಗೊತ್ತಿಲ್ಲ ಏನೋ ಮಾತಾಡ್ತಾರೆ. ಸರ್, ಅವರು ಕೂಡ ಭಾಗವಹಿಸಿರ್ಬೋದಪ್ಪ. ನೇತೃತ್ವ ಎಲ್ಲ ವಹಿಸ್ಕೊಂಡಿದ್ರು. ಅವರೇ ನೇತೃತ್ವನ ಅವರು ಬೇಡ ಅಂತ ಹೇಳಿದವರು. ಅವ್ರು ಬೇಡ, ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ FIR ಆಗಿದೆಲ್ಲ, ನಾನು ರಾಜೀನಾಮೆ ಕೊಡ್ತೀನಿ. ಸಿದ್ದರಾಮಯ್ಯನವ್ರ ಮೇಲೆ FIR ಆಗಿದೆ, ಅವ್ರು ಕೊಡ್ತಾರ ಅಂತ ಹೇಳ್ತಾ ಇದ್ದಾರೆ. ಮೊದಲು ಕೊಟ್ಬಿಡು ಅಂತ ಸರ್, ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನು ತಗೊಂಡಿದ್ದಾರೆ. ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು 133 TMC ಇರಬೇಕು ಅಲ್ವಾ? ಈಗಿರೋದೆಷ್ಟು? 105 TMC ಇದೆ. ಸೊ ಸುಮಾರು 30 TMC ನೀರಷ್ಟು ಹೂಳು ತುಂಬಿದೆ. ಸೊ ಹಾಗಾಗಿ ಕೊನೆಯ ಬೈಲಿಗೆ ನಾವು ನೀರು ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಅದನ್ನು ಮಾಡ್ತಾ ಇದ್ದೀವಿ. ಈಗ 19ನೇ ಗೇಟು ಕೊಚ್ಕೊಂಡೋಯ್ತು. ತಕ್ಷಣ ಮಾಡಲಿಲ್ಲ ನಾವು. 5 ದಿನದಲ್ಲಿ ಮಾಡೋದು. ನೀರು ಹೋಗ್ಬಾರ್ದಾಗಿ ತಡೆ ಹಿಡೋದು. ಗೊತ್ತಾಯ್ತಾ? ಈಗ ಡ್ಯಾಮ್ ತುಂಬಿದೆ, ಬಾಗಿನ ಅರ್ಪಿಸಿದ್ದೀವಿ ಮೊನ್ನೆ. ಸೊ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ NS ಬೋಸರಾಜು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಶಾಸಕರಾದ ಬಸನಗೌಡ ದದ್ದಲ್, ಎ ವಸಂತಕುಮಾರ, ಹಂಪನಗೌಡ ಬದಲಿ, ಬಸನಗೌಡ ತುರ್ಬಿಹಾಳ ಸೇರಿದಂತೆ ಅನೇಕರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಮೆರವಣಿಗೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಅವರು ಚಾಲನೆ ನೀಡಿದರು. ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ಕಾರ್ಯಕ್ರಮ ನಡೆಯುವ ಕೃಷಿ ವಿವಿ ಆವರಣದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಜನಮನ ಸೆಳೆದವು.
ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬದಲಿ, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ಬಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟ ಮಾದಯ್ಯ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಸಂತೋಷ್ ಶಾನಗಲ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ, ರಾಯಚೂರು ಸಹಾಯಕ ಆಯುಕ್ತರಾದ ಗಜಾನನ ಬಾಳೆ ಸೇರಿದಂತೆ ವಿವಿಧ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ನಗರದ ಶಾಲಾ ಕಾಲೇಜುಗಳು ಸಾವಿರಾರು ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈಗ ಜಾಹೀರಾತು. ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಪ್ರತಿದಿನ ರಾತ್ರಿ 8 ಗಂಟೆಯಿಂದ ಅನ್ನ ಸಂತರ್ಪಣೆ ಇರುತ್ತದೆ ಮತ್ತು ದಾಂಡಿಯಾ ಕಾರ್ಯಕ್ರಮ ಪ್ರತಿದಿನ ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ. ಶುಕ್ರವಾರ ದಿನಾಂಕ 11/10/2024ರಂದು ಬೆಳಗ್ಗೆ 9ಕ್ಕೆ ಆಯುಧ ಪೂಜೆ ದಿನದಂದು ವಿಶೇಷ ಪೂಜೆ, ನಂತರ ಬೃಹತ್ ಮೆರವಣಿಗೆ ಮಾರಮ್ಮ ದೇವಿ ದೇವಸ್ಥಾನದಿಂದ ಮುತ್ಯಾಲಮ್ಮ ದೇವಸ್ಥಾನ, ಸ್ಟೇಷನ್ ರಸ್ತೆ, ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಬಿ ರಮೇಶ್, ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 4, ರಾಯಚೂರು. ಮತ್ತು ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ಗೋಲ್ ಮಾರ್ಕೆಟ್ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಭಾರಿ ಪ್ರಮಾಣದಲ್ಲಿ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರದಲ್ಲಿ ಸಂಜೆ ಸುರಿದ ದಾಖಲೆ ಪ್ರಮಾಣದಲ್ಲಿ ಮಳೆಯಿಂದ ಕೆಲವು ಬಡಾವಣೆಗಳಿಗೆ ಮಳೆ ನೀರು ಹಾಗೂ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಜಲಾವೃತವಾಗಿವೆ. ಬೇಸ್ತವಾರಪೇಟೆಯಲ್ಲಿನ ರಾಜಕಾಲುವೆ ತುಂಬಿ ಹರಿದು ರಸ್ತೆಯಲ್ಲಿ ನೀರು ಹೆಚ್ಚಾಗಿ ಹರಿದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿವೆ. ಮಳೆ ನೀರು ಮನೆಯಿಂದ ತೆಗೆದು ಹಾಕಿದ್ದಾರೆ. ನಗರದ ಸಿಯಾ ತಲಾಬ್ ಜಲಾಲ್ ನಗರ, ಕುಲಸುಂಬಿ ಕಾಲೋನಿ, ಯರಗೇರ ಲೇಔಟ್ ಹಾಗೂ ಹಾಜಿ ಕಾಲೋನಿ, ಸುಕಾಣಿ ಕಾಲೋನಿ, ಕೊಳಗೇರಿಯಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳು, ಹೊದಿಕೆಗಳೆಲ್ಲ ಕೊಳಕು ನೀರಿನಿಂದ ಹಾಳಾಗಿದ್ದು ಅಡಿಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ರಾಜಕಾಲುವೆಯಲ್ಲಿ ಸಮರ್ಪಕವಾಗಿ ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ಮನೆ ನುಗ್ಗುವ ಸಮಸ್ಯೆ ಪ್ರತಿ ವರ್ಷವೂ ಮರುಳಿಸುತ್ತಿದೆ. ರಾಜಕಾಲುವೆ ತಡೆಗೋಡೆಯು ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಕಾರ್ಯವನ್ನು ನಗರಸಭೆಯಿಂದ ಮಾಡುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿಗಳಿಗೆ ಗೆರಾವ್ ಮಾಡುವುದಾಗಿ ಪ್ರಕಟಿಸಿದ್ದ ರಾಜ್ಯ ಮುಖಂಡ ಎಸ್ ಮಾರಪ್ಪ ಇವರನ್ನು ಪೊಲೀಸರು ಗೃಹ ಬಂಧನದಲ್ಲಿರಿಸಿದ ಘಟನೆ ಜರುಗಿದೆ. ಬೆಳಿಗ್ಗೆ ಡಿವೈಎಸ್ಪಿ ಸತ್ಯನಾರಾಯಣ ನೇತೃತ್ವದ ಪೊಲೀಸರು ಹರಿಜನವಾಡದಲ್ಲಿರುವ ಎಸ್ ಮಾರಪ್ಪ ಅವರ ಮನೆಗೆ ತೆರಳಿ ಮನವಿ ನೀಡಲು ಅವಕಾಶ ನೀಡಲಾಗುತ್ತದೆ ಹೊರತು ಗೆರಾವ್ ನೀಡಲು ಅವಕಾಶ ನೀಡುವುದಿಲ್ಲ, ಮನೆಯಿಂದ ಹೊರಬರದಂತೆ ತಡೆದಿದ್ದಾರೆ. ಈಗಾಗಲೇ ಅನೇಕ ಬಾರಿ ಮನವಿ ಪ್ರತಿಭಟನೆ ಮಾಡಿದ್ದಾಗಲೂ ಮುಖ್ಯಮಂತ್ರಿಗಳು ಸ್ಪಂದಿಸದೇ ಇರುವಾಗ ಮನವಿ ನೀಡಲು ಬರುವುದಿಲ್ಲ ಎಂದು ಎಸ್ ಮಾರಪ್ಪ ಹೇಳಿದರು. ಕೊನೆಗೆ ಪೊಲೀಸರು ಮನೆಯಲ್ಲಿ ಗೃಹ ಬಂಧನದಲ್ಲಿರಿಸಿದರು. ಪ್ರಕರಣದ ಕುರಿತಂತೆ ಎಸ್ ಮಾರಪ್ಪ ಖಂಡಿಸಿದ್ದಾರೆ. ಹೋರಾಟ ಭಾಗವಾಗಿಯೇ ಗೃಹ ಬಂಧನಕ್ಕೆ ಒಳಗಾಗಿದ್ದೇನೆ. ಪೊಲೀಸರು ಅವಕಾಶ ನೀಡದೇ ಇರುವುದು ಖಂಡನಾರ್ಹವೆಂದು ತಿಳಿಸಿದ್ದಾರೆ. ಹೋರಾಟ ಹತ್ತಿಕ್ಕುವ ಕೆಲಸ ಪೊಲೀಸರು ಮಾಡಿದ್ದಾರೆ. 7 ಮೈಲ್ ಕ್ರಾಸ್ ಬಳಿ ಸಿಎಂಗೆ ಮನವಿ ನೀಡಲು ಸಹ ಪೊಲೀಸರು ಅವಕಾಶ ನೀಡಿಲ್ಲ ಎಂದು ದೂರಿದ್ದಾರೆ. ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ನಗರದ ಕೃಷಿ ವಿವಿ ಆವರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಮುಖಂಡರು ಒಳ ಮೀಸಲಾತಿ ಜಾರಿಗಾಗಿ ಕಳೆದ 30 ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದೆ. ಸರ್ವೋಚ್ಚ ನ್ಯಾಯಾಲಯದ 7 ಜನ ಸದಸ್ಯರ ಪೀಠ ತೀರ್ಪು ನೀಡಿ ಒಳ ಮೀಸಲಾತಿ ಜಾರಿಗೆ ಆದೇಶಿಸಿದೆ. ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕೆಂದು ಮನವಿ ಮಾಡಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ, ಮಾದಿಗರ ಪರ ನಾವಿದ್ದೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗುನೂರು, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಕಾಶಪ್ಪ, ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಹಳ್ಳಿ, ಜಕ್ರಪ್ಪ ಹಂಚಿನಾಳ, ದಾವಿದ್ ಮರ್ಚಟಾಳ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಸಮಾವೇಶ. ಕನ್ನಡ ಭಾಷೆ ಬಗೆಗೆ ದುರಾಭಿಮಾನ ಬೆಳೆಸಿಕೊಳ್ಳದೆ ಅಭಿಮಾನದಿಂದ ಕನ್ನಡ ಪ್ರೇಮ ಮೆರೆಯಿರಿ, ಸಿಎಂ ಸಿದ್ದರಾಮಯ್ಯ. ಒಳ ಮೀಸಲಾತಿ ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ, ಸಿದ್ದರಾಮಯ್ಯ. ಗೋಕಾಕ್ ಚಳವಳಿ ಸಮಾವೇಶ, ಮೆರವಣಿಗೆ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ, ಕಲಾ ತಂಡಗಳ ಆಕರ್ಷಣೆ. ಮಳೆಯಿಂದ ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ಹೋರಾಟಗಾರ ಎಸ್ ಮಾರಪ್ಪನವರಿಗೆ ಪೊಲೀಸರಿಂದ ಗೃಹ ಬಂಧನ, ಖಂಡನೆ. ಒಳ ಮೀಸಲಾತಿಗೆ ಶೀಘ್ರ ತೀರ್ಮಾನ ಕೈಗೊಳ್ಳಲು ಮಾದಿಗ ದಂಡೋರದಿಂದ ಸಿಎಂಗೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.